ಆತ್ಮೀಯ ಶಿಬಿರಾರ್ಥಿಗಳಿಗೆಲ್ಲರಿಗೂ ನಮಸ್ಕಾರಗಳು. ನಾನು ಈಗ ನಿಮಗೆ ಅತಿ ಮುಖ್ಯವಾದದ್ದು ಗ್ರೇಡಿಂಗ್ ಸಲುವಾಗಿ ಭಾಳಷ್ಟು ಪ್ರಾಮುಖ್ಯತೆ ಪಡೆದಂಥ ಒಂದು ಕಾರ್ಯವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದನ್ನು ಎಲ್ಲರೂ ಕೂಡ ತಪ್ಪದೇ ಮಾಡಬೇಕು. ಈ ಕಾರ್ಯವನ್ನು ನೀವು ಕರೆಕ್ಟಾಗಿ ಮಾಡದೇ ಇದ್ದರೆ ನಿಮ್ಮ ಗ್ರೇಡಿಂಗ್ ಕಾರ್ಯದಲ್ಲಿ ಈ ಟಾಲ್ಕ್ ಇಂಡಕ್ಷನ್ ತರಬೇತಿಯ ಅಸೈನ್ಮೆಂಟ್ ಗ್ರೇಡಿಂಗ್ ಕಾರ್ಯದಲ್ಲಿ ತೊಂದರೆ ಆಗ್ತದೆ. ಸೊ ಏನು ಮಾಡಬೇಕಾಗಿದೆ ಅಂದ್ರೆ, ನಿಮ್ಮೆಲ್ಲರೂ ಇಮೇಲ್ ಐ ಡಿಗೆ ನಾನು ಒಂದು ಲಿಂಕ್ ಕಳಿಸಿದ್ದೀನಿ. ಅದು ಜಿಲ್ಲಾ ಮಟ್ಟದ ಅಸೈನ್ಮೆಂಟ್ ಸಬ್ಮಿಷನ್ ಲಿಂಕ್ ಆಗಿದೆ. ಈಗಾಗಲೇ ಪೋರ್ಟಲ್ನಲ್ಲಿ ನಿಮಗೆ ಯಾವ ರೀತಿ ಅಸೈನ್ಮೆಂಟ್ ನಾವು ಸಬ್ಮಿಟ್ ಮಾಡಬೇಕು, ಅದರ ಲಿಂಕನ್ನು ಯಾವ ರೀತಿ ಸಬ್ಮಿಟ್ ಮಾಡಬೇಕು ಅನ್ನೋದು ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ. ಇದು ಗ್ರೇಡಿಂಗ್ ಸಲುವಾಗಿ ನೀವು ಮಾಡಬೇಕಾದ ಕಾರ್ಯ. ತಪ್ಪದೇ ಮಾಡಬೇಕು, ಎಲ್ಲರೂ ಮಾಡಬೇಕು. ಮೊದಲನೇ ಮಾತು, ನೀವು ICT ಪೋರ್ಟಲ್ದಲ್ಲಿ ಮೊದಲು ಈ ಎಲ್ಲ ಸಬ್ಮಿಷನ್ ಕಾರ್ಯ ಮುಗಿದ ನಂತರ ಇದನ್ನು ಮಾಡಬೇಕು. ಇವತ್ತು ಸಾಯಂಕಾಲವರೆಗೂ ಈ ಕಾರ್ಯವನ್ನು ಮಾಡಿರಿ. ಏನು ಮಾಡಬೇಕಪ್ಪ ಅಂದ್ರೆ, ನಾನು ಈಗಾಗಲೇ ನಿಮ್ಮ ಇಮೇಲ್ ಐ ಡಿಗೆ ಒಂದು ಮೇಲ್ ಕಳಿಸಿದ್ದೀನಿ. ಆ ಮೇಲನ್ನು ನನ್ನ ಪರ್ಸ್ನಲ್ ಮೇಲ್ ಐ ಡಿಯಿಂದ ಕಳಿಸಿದ್ದೀನಿ. ಅದನ್ನು ಓದ್ರಿ. ಅಲ್ಲಿ ಒಂದು ಲಿಂಕ್ ಕಾಣ್ತದೆ, ನೀಲಿ ಲಿಂಕ್. ಅದನ್ನು ನಿಮಗೆ ತೋರಿಸ್ತೀನಿ. ಈಗ ಯಾರಿಗೆ ಮೇಲ್ ಐ ಡಿಗೆ ಲಿಂಕ್ ಬಂದಿರೋದಿಲ್ಲ ಅವರು ನನಗೆ ವಾಟ್ಸಪ್ನಲ್ಲಿ ತಿಳಿಸಿ. ವಾಟ್ಸಪ್ನಲ್ಲಿ ನಮಗೆ ಮೇಲ್ ಬಂದಿಲ್ಲ ಅಂತ ಅವರಿಗೆ ನಾನು ವಾಟ್ಸಪ್ದಲ್ಲಿ ಕೂಡ ಆ ಲಿಂಕನ್ನು ಕಳಿಸ್ಕೊಡ್ತೀನಿ. ಬಟ್ ಇದನ್ನು ನಾನು ನಿಮ್ಗೆ ಈ ಫಾರ್ಮ್, ಅಲ್ಲಿ ಒಂದು ಫಾರ್ಮ್ ಲಿಂಕ್ ಕಳಿಸಿದ್ದೀನಿ. ಆ ಫಾರ್ಮನ್ನು ಯಾವ ರೀತಿ ಲ್ಯಾಪ್ಟಾಪ್ನಲ್ಲಿ ತುಂಬಬೇಕು ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆ ಒಂದು ಲಿಂಕನ್ನು ಓಪನ್ ಮಾಡಿ ಆ ಫಾರ್ಮನ್ನು ಯಾವ ರೀತಿ ತುಂಬಬೇಕು ಅನ್ನೋದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ. ಸೊ ಮೊದಲನೇ ಕೆಲಸ ಏನು ಮಾಡಬೇಕಪ್ಪ ಅಂದರೆ, ನಿಮ್ಮ ಗೂಗಲ್ ಬ್ರೌಸರ್, ಕ್ರೋಮ್ ಬ್ರೌಸರ್ ಓಪನ್ ಮಾಡಿ, ಗೂಗಲ್ ಅನ್ನುವಂಥ ಸರ್ಚ್ ಎಂಜಿನ್ ಓಪನ್ ಮಾಡಿಕೊಂಡು ಇಲ್ಲಾದರೂ ಟೈಪ್ ಮಾಡಿ, ಅಥವಾ ಇಲ್ಲಿ ಜಿಮೇಲ್ ಅಂತ ಬರ್ತಾ ಇದೆಯಲ್ಲ, ಇಲ್ಲಾದರೂ ಟೈಪ್ ಮಾಡಿ. ಜಿಮೇಲ್ ಟೈಪ್ ಮಾಡಿ. ಈಗಾಗಲೇ ಯಾರಾದರೂ ಆಲ್ರೆಡಿ ಲಾಗಿನ್ ಆಗಿದ್ದರೆ ಅವ್ರದ್ದು ಮೇಲ್ ಐ ಡಿ ಓಪನ್ ಆಗಿರ್ತದೆ, ಇಲ್ಲ ನಿಮ್ಮದೇ ಓಪನ್ ಆಗಿರಬೇಕು. ಏನು ಪರೀಕ್ಷೆ ಮಾಡ್ಕೋಬೇಕಪ್ಪ ಅಂದರೆ, ನೀವು ಟಾಲ್ಕ್ ಇಂಡಕ್ಷನ್ ಸಲುವಾಗಿ ಯಾವ ಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀರಲ್ಲ ಆ ಮೇಲ್ ಐ ಡಿ ಮೂಲಕನೇ ಏನು ಮಾಡಬೇಕಪ್ಪ ಅಂದ್ರೆ ಲಾಗಿನ್ ಆಗಬೇಕು. ಅದಕ್ಕೆ ಇಲ್ಲಿ ನೋಡ್ರಿ, ಈಗ ನಾನು ಇಲ್ಲಿ ಯಾವುದೂ ಇಲ್ಲ, ನಾನು ಒಂದು ಹೊಸ ಲಾಗಿನ್ನಿಂದ ಯೂಸ್ ಮಾಡ್ತಾ ಇದ್ದೀನಿ. ಅದು ಇಲ್ಲಿ ಯೂಸ್ ಅನದರ್ ಅಕೌಂಟ್ ಅಂತೀನಿ. ಈಗಾಗಲೇ ನಿಮ್ದು ಯಾವುದಾದ್ರು ಇತ್ತಂದರೆ ಟಾಲ್ಕ್ ಇಂಡಕ್ಷನ್ ಸಲುವಾಗಿ ಯೂಸ್ ಮಾಡಿದ್ದು ಮೇಲ್ ಐ ಡಿ ಇತ್ತಂದ್ರೆ ಅದನ್ನು ಕ್ಲಿಕ್ ಮಾಡಿ. ನಾನು ನ್ಯೂ ಅಂತ ಇದ್ದೀನಿ. ಈಗ ಒಂದು ಮೇಲ್ ಐ ಡಿ ಟೈಪ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಮೇಲ್ ಐ ಡಿ, ಇಂಡಕ್ಷನ್ ತರಬೇತಿಗೆ ಕೊಟ್ಟಂತಹ ಮೇಲ್ ಐ ಡಿ. ಇದು ಮೇಲ್ ಐ ಡಿ ಇತ್ತು. ಇದನ್ನು ನೆಕ್ಸ್ಟ್ ಅಂತೀನಿ. ಇನ್ನು ಪಾಸ್ವರ್ಡ್, ನೀವೇನು ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿದ್ದಿರಲ್ಲ ಆ ಪಾಸ್ವರ್ಡನ್ನು ಕರೆಕ್ಟಾಗಿ ಎಂಟರ್ ಮಾಡಿ. ಕ್ಯಾಪಿಟಲ್ P ಪಾಸ್ವರ್ಡ್ ಎಟ್ ನಿಮ್ಮ ಕೊನೆಯ ಮೊಬೈಲ್ ನಂಬರ್ 3 ಅಂತ ಇಟ್ಕೊಂಡಿದ್ರೆ ಅದನ್ನು ಟೈಪ್ ಮಾಡಿ. ನೆಕ್ಸ್ಟ್ ಅನ್ರಿ. ಎಸ್, ನಿಮ್ಮ ಮೇಲ್ ಓಪನ್ ಆಯಿತು. ಮೇಲ್ ಓಪನ್ ಆಗ್ತಾ ಇದೆ. ಎಸ್, ಮೇಲ್ ಓಪನ್ ಆಯಿತು. ಇಲ್ಲಿ ನೋಡ್ರಿ, ನಾನು ಕಳಿಸಿರುವ ಮೇಲ್ ಇಲ್ಲಿ ಬಂದಿದೆ ನೋಡ್ರಿ. ನ್ಯೂ ಅಂತ ಇಲ್ಲಿ ಕಾಣ್ತಾ ಇದೆ, ಒಂದೇದು ಬಂದಿದೆ ನೋಡ್ರಿ. ನಾನು ಕಳಿಸಿರುವ ಮ್ಯಾಥ್ಸ್ ಕ್ಲಾಸ್ ಬೈ ಕುಮಾರ್ ಅನ್ನುವಂತಹ ಒಂದು ಅಡ್ರೆಸ್ಲಿ ಕಳಿಸಿದ್ದೀನಿ. ಇಲ್ಲಿ ನೋಡಿರಿ, ಡಿಸ್ಟ್ರಿಕ್ಟ್ ಲೆವೆಲ್ ಅಸೈನ್ಮೆಂಟ್ ಸಬ್ಮಿಷನ್ ಫಾರಮ್ ಅಂತ ಬಂದಿದೆ ಈ ಮೇಲ್. ಓಕೆ, ಈ ಮೇಲನ್ನು ಮೇಲೆ ಒಂದು ಕ್ಲಿಕ್ ಮಾಡಿ. ನೀವು ಗಮನಿಸಬೇಕು, ಕಂಪಲ್ಸರಿ ಆ ಮೆಸೇಜ್ ಹೆಡ್ಲೈನ್ ಏನಾಗಿರಬೇಕು, ಡಿಸ್ಟ್ರಿಕ್ಟ್ ಲೆವೆಲ್ ಅಸೈನ್ಮೆಂಟ್ ಸಬ್ಮಿಷನ್ ಫಾರಮ್ ಲಿಂಕ್ ಅಂತ ಆಗಿರಬೇಕು. ಇಲ್ಲೊಂದು ನೀಲಿ ಬಣ್ಣದಲ್ಲಿ ಏನು ಕಾಣ್ತಾ ಇದೆ, ಇದು ಲಿಂಕು. ಈ ಲಿಂಕನ್ನು ಕ್ಲಿಕ್ ಮಾಡಿದರೆ ಒಂದು ಫಾರ್ಮ್ ಓಪನ್ ಆಗುತ್ತೆ. ಈ ಫಾರ್ಮ್ ಬಗ್ಗೆ ಏನು ಹೇಳಿದ್ದಾರೆ ನೋಡ್ರಿ. ಎಲ್ಲ ಶಿಬಿರಾರ್ಥಿಗಳಿಗೆ ನಮಸ್ಕಾರಗಳು. ಈ ಮೇಲಿನ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಒಂದು ಫಾರ್ಮ್ ತೆರೆದುಕೊಳ್ಳುತ್ತದೆ. ಆ ಫಾರ್ಮ್ನಲ್ಲಿ ಕೇಳುವ ಮಾಹಿತಿಯನ್ನು ಅತಿ ಜಾಗರೂಕವಾಗಿ ತುಂಬಿ
ಫಾರ್ಮನ್ನು ತುಂಬುವ ಕುರಿತು ಹೆಚ್ಚಿನ ಮಾಹಿತಿಗೆ ವಾಟ್ಸಪ್ನಲ್ಲಿ ಕಳಿಸಿರೋ ವಿಡಿಯೋ ನೋಡಿದ್ದೀವಿ. ಓಕೆ, ಈ ವಾಟ್ಸಪ್ನಲ್ಲಿ ವಿಡಿಯೋ ನೀವು ನೋಡಿ ಕರೆಕ್ಟಾಗಿ ತುಂಬ್ರಿ ಅಂತ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇನ್ನು ಇಲ್ಲಿ ಈ ಫಾರ್ಮ್ ಮೇಲೆ ಇದು ಹೀಗೆ ಇರಲಿ, ಇದು ಈ ಪೇಜ್ ಹೀಗೆ ಇರಲಿ. ಈ ಮೇಲನ್ನು ಓಪನ್ ಮಾಡಿ ಇಟ್ಕೊಂಡ್ರಿ. ಆಮೇಲೆ ಏನು ಮಾಡಿರಿ, ಇಲ್ಲಿ 9 ಡಾಟ್ಸ್, ಈ 9 ಡಾಟ್ಸ್ ಇದೆಯಲ್ಲ, ಈ 9 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಡ್ರೈವ್. ಈಗ ಒಂದು ಹೊಸ ಪೇಜ್ ತೆರೆದುಕೊಳ್ತದೆ, ಡ್ರೈವ್ ಪೇಜ್. ಈಗಾಗಲೇ ಇಲ್ಲಿ 2 ಪೇಜ್ ಕಾಣ್ತಾ ಇದೆ. ಮ್ಯಾಗ ಒಂದು ನಿಮ್ದು ಇಮೇಲ್ ಪೇಜು, ಇನ್ನೊಂದು ಡ್ರೈವ್ ಪೇಜ್. ಈ ಡ್ರೈವ್ ಪೇಜು ಓಪನ್ ಇರಲಿ. ಸೊ ಡ್ರೈವ್ ಪೇಜ್ ಓಪನ್ ಆಗ್ತಾ ಇದೆ. ಡ್ರೈವ್ ಪೇಜ್ ಇನ್ನು ಇಲ್ಲಿ ಮ್ಯಾಗೆ ಸರ್ಚ್ ಆಗ್ತಾ ಇದೆ. ನೆಟ್ ಸ್ಪೀಡ್ ಇದ್ದರೆ ಇದು ಬೇಗ ಪೇಜ್ ಓಪನ್ ಆಗಿದೆ. ಎಸ್, ಓಪನ್ ಆಯಿತು. ಇನ್ನು ನೀವು 16 ಸೆಷನ್ಗಳನ್ನು ಇಟ್ಟಿರುವ ಇಂಡಕ್ಷನ್ ಮೇನ್ ಫೋಲ್ಡರ್ ಇಲ್ಲಿದೆ. ಇದ್ರೊಳಗೆ ಏನಿದಾವೆ 16 ಫೋಲ್ಡರ್ಗಳಿದ್ದಾವೆ. ಅದರಲ್ಲಿ ಅಸೈನ್ಮೆಂಟ್ಗಳಿದಾವೆ, ಇವೆಲ್ಲ ಅದಾವೆ ಇರುವ ಲೆಕ್ಕ. ಆದರೆ ಈ ಇಂಡಕ್ಷನ್ ಫೋಲ್ಡರ್ ಅಂತ ಏನು ಮೇನ್ ಫೋಲ್ಡರ್ ಮಾಡಿದಿರಲ್ಲ, ಮೈ ಡ್ರೈವ್ನಲ್ಲಿ ಏನು ಇಂಡಕ್ಷನ್ ಫೋಲ್ಡರ್ ಅಂತ ನೀವು ಓಪನ್ ಮಾಡಿದಿರಲ್ಲ, ಈ ಒಂದು ಫೋಲ್ಡರ್ ಮೇಲೆ ರೈಟ್ ಕ್ಲಿಕ್ ಮಾಡಬೇಕು. ಈ ಫೋಲ್ಡರ್ ಮ್ಯಾಗೆ ರೈಟ್ ಕ್ಲಿಕ್ ಮಾಡಬೇಕು, ಬೇರೆ ಕಡೆ ಮಾಡಬಾರ್ದು, ಖಾಲಿ ಜಾಗದಾಗ ಮಾಡಬಾರ್ದು. ಅಲ್ಲೇ ನೋಡಬೇಕು, ನಿನ್ನೆ ಅಂದಾಗ ಗೆಟ್ ಲಿಂಕ್ ಅನ್ಬೇಕು. ಅಥವಾ ನೀವು ಈಗಾಗಲೇ ICT ಪೋರ್ಟಲ್ದಲ್ಲಿ ಲಿಂಕನ್ನು ಕಳಿಸಿದಿರಲ್ಲ, ಅದೇ ಲಿಂಕ್ ನಿಮ್ಮಲ್ಲಿ ಬೇರೆ ಒಂದು ಜಾಗದಲ್ಲಿದ್ರೂ ಆ ಲಿಂಕನ್ನು ಕೂಡ ನೀವು ಇಲ್ಲಿ ಬಳಸ್ಬೋದು. ಅಥವಾ ನಾವು ಇದನ್ನು ಈ ರೀತಿ ಇನ್ನೊಮ್ಮೆ ಗೆಟ್ ಲಿಂಕ್ ಅನ್ನೋದು, ಇಲ್ಲಿ ಲಿಂಕ್ ಪೇಜ್ ಓಪನ್ ಆಗ್ತದೆ. ಈಗಾಗಲೇ ಇದ್ರ ಬಗ್ಗೆ ಹೇಳಿದ್ದೀವಿ. ಎಸ್, ಈ ಕೆಳಗಿನ ಸೆಟ್ಟಿಂಗ್ ಎಲ್ಲ ನಿನ್ನೆ ನಾವು ಹಿಂದೆ ಪೋರ್ಟಲ್ದಲ್ಲಿ ಸಬ್ಮಿಟ್ ಮಾಡುವಾಗ ಕರೆಕ್ಟಾಗಿ ಸೆಟ್ ಮಾಡೀವಿ. ಈಗ ಇದೇನು ಎನಿವನ್ ವಿತ್ ಲಿಂಕ್ ಇರಬೇಕು, ವ್ಯೂವರ್ ಇರಬೇಕು. ಇನ್ನೇನು ಮಾಡಬೇಕು, ಇಲ್ಲಿ ಕಾಪಿ ಲಿಂಕ್ ಅನ್ಬೇಕು. ಈ ಪೇಜ್ ಹಾಗೆ ಇರಲಿ. ಇನ್ನು ಇಲ್ಲಿ ಬ್ಯಾಗ್ ನೋಡ್ರಿ, ಇದು ಡ್ರೈವ್ ಪೇಜ್ ಅದ. ಇದರಲ್ಲಿ ಈ ಕಡೆ ಸೈಡ್ಗೆ ನಿಮ್ಮ ಮೇಲ್ ಪೇಜ್ ಇದೆ, ಮೇಲ್ ಓಪನ್ ಮಾಡಿ ಇಟ್ಟಿದ್ದೀರಿ ನೀವು. ಇನ್ನು ಮೇಲ್ ಓಪನ್, ಈ ಡ್ರೈವ್ ಪೇಜ್ನಲ್ಲಿ ಲಿಂಕ್ ಕಾಪಿ ಮಾಡ್ಕೊಂಡು ಬಂದ್ರಿ, ಲಿಂಕ್ ಕಾಪಿ ಆಯಿತು. ಆಮೇಲೆ ಏನು ಮಾಡ್ಬೇಕು, ಈ ಮೇಲ್ಗಡೆ ಈ ಒಂದು ಮೇಲ್ ಪೇಜನ್ನು ಓಪನ್ ಮಾಡ್ಕೋಬೇಕು. ಇಲ್ಲಿ ಮೇಲ್ ಓಪನ್ ಆಗ್ಯದ. ಈ ಮೇಲ್ ಓಪನ್ ಆದಲ್ಲಿ ಇಲ್ಲಿ ಲಿಂಕ್ ನೀಲಿ ಬಣ್ಣದಲ್ಲಿ ಲಿಂಕ್ ಕಾಣ್ತದಲ್ಲ, ಈಗ ಏನು ಮಾಡಿರಿ, ಈ ಲಿಂಕಿನ ಮೇಲೆ ಕ್ಲಿಕ್ ಮಾಡಿ ಒಂದು ಹೊಸ ಪೇಜ್ ತೆರೆದುಕೊಳ್ತದೆ. ಹೊಸ ಪೇಜ್ ಅಂದ್ರೆ ಒಂದು ಫಾರ್ಮ್ ತೆರೆದುಕೊಳ್ತದೆ. ಟಾಲ್ಪ್ ಇಂಡಕ್ಷನ್ 2020-21 ಅಸೈನ್ಮೆಂಟ್ ಸಬ್ಮಿಷನ್ ಫಾರ್ ಟ್ರೈನಿಂಗ್ ಫಾರ್ ಸ್ಪೆಷಲ್ ಟೀಚರ್ಸ್ ಅಂತ ಈ ಫಾರ್ಮ್ ಹೆಸರದ. ಈ ಫಾರ್ಮ್ನಲ್ಲಿ ಬಹಳಷ್ಟು ಮಾಹಿತಿಗಳನ್ನು ಕೇಳ್ತಾ ಇದ್ದಾರೆ. ಆ ಮಾಹಿತಿಯನ್ನು ನೀವು ತುಂಬ್ತಾ ಹೋಗಿ. ಏನೇನು ತುಂಬಬೇಕು ನೋಡಿರಿ. ಮೊದಲು ಇವರ ಇಮೇಲ್ ಅಡ್ರೆಸ್, ಈಗ ಯಾವ್ದು ಇಮೇಲ್ ನೀವು ಟಾಲ್ಪ್ ಇಂಡಕ್ಷನ್ ಸಲುವಾಗಿ ರಿಜಿಸ್ಟರ್ ಮಾಡಿರಲ್ಲ ಅದನ್ನು ನೀವು ಇಲ್ಲಿ ಎಂಟ್ರ್ ಮಾಡಿರಿ. ramesh.talp@gmail.com. ಇನ್ನು ನಿಮ್ಮ ಹೆಸರು ನಿಮ್ಮ ಶಾಲೆಯ ಹೆಸರು, ನಿಮ್ಮ KGID ನಂಬರ್, ನಿಮ್ಮ ಶಾಲೆ ಹೆಸರು ಕರೆಕ್ಟ್ ಆಗಿರಲಿ. ನೀವೇನಾದರೂ ಡೆಪ್ಯುಟೇಷನ್ ಹೋಗ್ತಿದ್ರು ನಿಮ್ಮ ಮೂಲ ಶಾಲೆ ಹೆಸರನ್ನೇ ಇಲ್ಲಿ ಹಾಕಿ. ಎಸ್,
ಆಮೇಲೆ ಇಲ್ಲಿ ನಿಮ್ಮ KG ID ನಂಬರನ್ನು ಹಾಕಿ. KG ID ನಂಬರ್ ನಿಮಗೆ ಫಸ್ಟ್ KG ID ನಂಬರ್, ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ. ಮೊಬೈಲ್ ನಂಬರನ್ನು ಹಾಕಿ ಮತ್ತೆ ಕೆಳಗಡೆ ಬನ್ನಿರಿ. ಇಲ್ಲಿ ವೆನ್ಯೂ ಆಫ್ ಟ್ರೈನಿಂಗ್ ನೀವು ಯಾವ ಒಂದು ಟ್ರೈನಿಂಗ್ ಸೆಂಟರ್ನಲ್ಲಿ ತರಬೇತಿ ತೊಗೊಂಡ್ರಿ ಅದನ್ನು ತೊಗೊಂಡ್ರಿ. ಇಲ್ಲಿ JHS ಗುರ್ಲಾಪುರ್. ಇನ್ನು ಇಲ್ಲಿ ಮುಖ್ಯವಾಗಿ ಇಲ್ಲಿ ನೋಡ್ರಿ, ಇಲ್ಲಿ ಮುಖ್ಯವಾಗಿ ಗೂಗಲ್ ಡ್ರೈವ್ ಲಿಂಕ್ ಅಂತ ಇದೆ. ನಾವು ಈಗಾಗಲೇ ಮೈ ಡ್ರೈವ್ ಹೋಗಿ ಇಲ್ಲಿ ಕಾಪಿ ಲಿಂಕ್ ಅಂತೇಳಿ ಮಾಡ್ಕೊಂಬಂದೀವಿ. ಬೇಕಾದ್ರೆ ಇನ್ನೊಂದು ಮಾಡ್ಕೊಂಬೇಡ್ರಿ, ಮಾಡ್ಕೊಂಡು ಇಲ್ಲಿ ಏನು ಮಾಡಿರಿ, ಕಾಪಿ ಆಗಿದೆ ಅಲ್ಲಿ, ಇಲ್ಲೇನು ಮಾಡಿರಿ, ಪೇಸ್ಟ್ ಮಾಡಿಬಿಡ್ರಿ. Ctrl+V ಟೈಪ್ ಮಾಡ್ರೆ ಅದು ಪೇಸ್ಟ್ ಆಗುತ್ತೆ. ಜಸ್ಟ್ ಪೇಸ್ಟ್ ಮಾಡಿಬಿಡ್ರಿ. ಆಮೇಲೆ ಇದು ನೋಡ್ರಿ, ಇಲ್ಲೊಂದು ಬಟನ್ ಅದ, ಇಲ್ಲಿ ಸೆಂಡ್ ಮಿ ಎ ಕಾಪಿ ಆಫ್ ರೆಸ್ಪಾನ್ಸಸ್ ಅಂದರೆ ನೀವು ಈ ಒಂದು ಫಾರ್ಮನ್ನು ತುಂಬಿದಿರಿ ಅನ್ನೋ ಪ್ರೂಫ್ ಸಿಗುತ್ತೆ ನಮಗೆ. ಇದು ಆಫ್ ಇದ್ರೆ ಪ್ರೂಫ್ ಸಿಗಲ್ಲ. ಅದಕ್ಕೆ ಏನು ಮಾಡಿರಿ, ಇದ್ಮೇಲೆ ಆನ್ ಮಾಡಿಬಿಟ್ರಿ. ಮೊದಲು ಇದು ಈ ರೀತಿ ಇತ್ತು, ಇದು ಇದ್ರ ಮೇಲೆ ಕ್ಲಿಕ್ ಮಾಡಿ ಅಂತಲೇ ಈ ರೀತಿ ನೀಲಿ ಬಣ್ಣಕ್ಕೆ ತಿರುಗಬೇಕು, ಆನ್ ಆಗ್ತದೆ. ಅವಾಗ ಇದೆಲ್ಲ ಮಾಹಿತಿನೂ ಕರೆಕ್ಟ್ ಇದೆ ಅಂತ ನೀವು ಪರೀಕ್ಷೆ ಮಾಡಿಕೊಡ್ರಿ. ಏನು ನಿಮ್ಮ ಇಮೇಲ್ ಅಡ್ರೆಸ್ಸು, ನಿಮ್ಮ ಹೆಸರು, ನಿಮ್ಮ ಶಾಲೆಯ ಹೆಸರು, ನಿಮ್ಮ ಫಸ್ಟ್ KG ID ನಂಬರ್, ಮೊಬೈಲ್ ನಂಬರ್, ವೆನ್ಯೂ, ತರಬೇತಿಯ ಸ್ಥಳ, ಆಮೇಲೆ ಗೂಗಲ್ ಡ್ರೈವ್ ಲಿಂಕನ್ನು ಇಲ್ಲಿ ಪೇಸ್ಟ್ ಮಾಡಿ. ಇಷ್ಟೆಲ್ಲ ಆದ ಬಳಿಕ ಏನು ಮಾಡಿರಿ, ಇಲ್ಲಿ ಸಬ್ಮಿಟ್ ಅಂತ ಕೊಡ್ರಿ. ಕರೆಕ್ಟ್ ಇದೆ ಅಂತ ಸಬ್ಮಿಟ್ ಅಂತ ಕೊಡ್ರಿ. ಎಸ್, ಸಬ್ಮಿಟ್ ಆಯ್ತು. ಈಗ ಸಬ್ಮಿಟ್ ಆದ ಬಳಿಕ ಏನಂತ ತರಿಸ್ಬೇಕು, ಇಲ್ಲಿ ಯುವರ್ ರೆಸ್ಪಾನ್ಸ್ ಹ್ಯಾಸ್ ಬಿನ್ ರೆಕಾರ್ಡೆಡ್. ಆಮೇಲೆ ಸಬ್ಮಿಟ್ ಅನದರ್ ರೆಸ್ಪಾನ್ಸ್ ಅಂತ ಬರ್ತದೆ. ಅಂದರೆ ನೀವು ಒಮ್ಮೆ ಇದನ್ನು ಕರೆಕ್ಟಾಗಿ ತುಂಬಿದ್ರೆ ನಿಮ್ಮ ಕೆಲಸ ಮುಗೀತು. ಮತ್ತೊಮ್ಮೆ ಈ ಫಾರ್ಮನ್ನು ಹೊಳ್ಳಿ ತುಂಬಾಕ ಅವಕಾಶ ಇರೋದಿಲ್ಲ. ಒಂದೇ ಸಲ ಒಮ್ಮೆ ತುಂಬಿರಿ. ಆಮೇಲೆ ನಿಮ್ಮ ಶಾಲೆಯಲ್ಲಿ ಮತ್ತು ಭಾಳಷ್ಟು ಜನ ವರ್ಕ್ ಮಾಡಿದ್ರೆ ಅವ್ರದ್ದು ತುಂಬಬೇಕಾದ್ರೆ ಸಬ್ಮಿಟ್ ಅನದರ್ ರೆಸ್ಪಾನ್ಸ್ ಅಂತ ಅನ್ಬೋದು. ಅಥವಾ ನೀವು ನಿಮ್ಮದೊಂದು ತುಂಬಿ ಈ ಪೇಜನ್ನು ಏನು ಮಾಡಿರಿ, ಡಿಲೀಟ್ ಮಾಡಿಬಿಡ್ರಿ ಈ ಪೇಜಿಗೆ. ಅಥವಾ ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೋರಿ, ಅಥವಾ ಈ ಪೇಜನ್ನು ನೀವು ಕ್ಲೋಸ್ ಮಾಡಿಬಿಡ್ರಿ. ಇಷ್ಟು ಈ ಒಂದು ಯುವರ್ ರೆಸ್ಪಾನ್ಸ್ ಹ್ಯಾಸ್ ಬಿನ್ ರೆಕಾರ್ಡೆಡ್ ಅನ್ನಬೇಕು. ಮತ್ತು ಇದನ್ನು ನೀವು ಕಳಿಸಿದಿರಿ ಇಲ್ಲ ಅನ್ನೋಕ್ಕ ನೀವು ನಿಮ್ಮ ಮೇಲ್ದಾಗ ಮತ್ತೊಂದು ಮೇಲ್ ಬರ್ತದೆ ನಿಮಗೆ, ಸಬ್ಮಿಷನ್ ಸ್ಟೇಟಸ್. ಅಂದರೆ ನೀವು ಈ ಫಾರಮನ್ನು ತುಂಬಿದ್ದೀರಿ ಅನ್ನೋಕ್ಕೆ ಒಂದು ಪ್ರೂಫ್ ಬರ್ತದೆ. ಅದನ್ನು ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಬಂದದ್ದು ನೋಡ್ರಿ, ಇಲ್ಲಿ ನಾನು ಇನ್ಬಾಕ್ಸ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಬಂತು ನೋಡ್ರಿ, ಇನ್ಬಾಕ್ಸ್ ಕ್ಲಿಕ್ ಮಾಡಿ. ಇಲ್ಲಿ ಬಂತು ನೋಡ್ರಿ, ಈಗ ಬಂತು ಗೂಗಲ್ ಫಾರ್ಮ್ ಸ್ಟಾಲ್ಪ್ ಇಂಡಕ್ಷನ್. ಇಲ್ಲಿ ಬಂತು ನೋಡ್ರಿ, ಅಸೈನ್ಮೆಂಟ್ ಸಬ್ಮಿಷನ್ ಫಾರ್ಮ್ ಅಂತ ಬಂತು ನೋಡ್ರಿ. ನೀವು ತುಂಬಿರುವ ಮಾಹಿತಿಯ ಒಂದು ಪ್ರತಿ ನಿಮಗೆ ಬಂದಿರ್ತದೆ. ಅಂದರೆ ನೀವೇನು ತುಂಬಿರಿ ಅದರ ಪ್ರತಿ ಇಲ್ಲಿ ಸಿಗ್ತದೆ ನೋಡ್ರಿ. ನಿಮ್ಮ ಮೇಲ್ ಐಡಿ ತುಂಬಿದ್ದು ಮತ್ತು ನಿಮ್ಮ ಹೆಸರು, ನಿಮ್ಮ ಶಾಲೆಯ ಹೆಸರು, ನಿಮ್ದೆಲ್ಲ ತುಂಬಿದನ್ನು ಒಂದು ಪ್ರೂಫ್ ಬಂದಿರ್ತದೆ ನೋಡ್ರಿ. ಎಸ್, ಈ ರೀತಿ ನಿಮಗೆ ಕಳಿಸಿದ್ದ ಒಂದು ನಿಮ್ಮ ಒಂದು ರೆಸ್ಪಾನ್ಸ್ ಮೆಸೇಜ್ ನಿಮ್ಮಲ್ಲಿ ಬಂದರೆ ನೀವು ಈ ಫಾರ್ಮನ್ನು ತುಂಬಿದಾಗ ಇದನ್ನು ನೀವು ಅವಶ್ಯವಾಗಿ ಇವತ್ತು ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಏನಾದರೂ ಗೊಂದಲಗಳಿದ್ದರೆ ಮೆಸೇಜ್ ವಾಟ್ಸಪ್ ಗ್ರೂಪ್ನಲ್ಲಿ ಮೆಸೇಜ್ ಅಥವಾ ಕಾಲ್ ಮಾಡ್ಬೋದು. ಆದರೆ ಇದನ್ನು ಅವಶ್ಯವಾಗಿ ಇವತ್ತು ಅಥವಾ ನಾಳೆ ಒಳಗಾಗಿ ಈ ಒಂದು ಫಾರ್ಮನ್ನು ತುಂಬ್ರಿ. ಈ ಫಾರ್ಮ್ ನಿಮ್ಮ ಇಮೇಲ್ ID ಏನು ಈಗಾಗಲೇ ಕಳಿಸಿದ್ದೇನೆ. ಯಾರಿಗೆ ಇಮೇಲ್ IDಗೆ ಈ ಫಾರ್ಮ್ ಬಂದಿಲ್ಲ ಅವ್ರಿಗೆ ಈ ಒಂದು ಲಿಂಕ್ ಬಂದಿಲ್ಲ. ಯಾವ ಮೆಸೇಜ್ ಅಂದರೆ ನಾನು ಈಗ ಕಳಿಸಿರುವ ಮೆಸೇಜ್ ಇಲ್ಲಿದೆ ನೋಡ್ರಿ. ಇದು ಯಾರಿಗೆ ಬಂದಿಲ್ಲ ಅವ್ರಿಗೆ ವಾಟ್ಸಪ್ದಲ್ಲಿ ಕೂಡ ಈ ಒಂದು ಮೆಸೇಜನ್ನು ಕಳಿಸ್ತೀನಿ. ಅವ್ರು ನೀವು ಲ್ಯಾಪ್ಟಾಪ್ದಲ್ಲಿ ಅದನ್ನು ವಾಟ್ಸಪ್ ಕನೆಕ್ಟ್ ಮಾಡಿಕೊಂಡು ಲ್ಯಾಪ್ಟಾಪ್ದಲ್ಲಿ ಈ ಲಿಂಕಿನ ಮೇಲೆ ಕ್ಲಿಕ್ ಮಾಡಿ ನೀವು ಇದರಲ್ಲಿ ಕೇಳಿರೋ ಎಲ್ಲ ಮಾಹಿತಿಯನ್ನು ತುಂಬ್ರಿ. ಆದರೆ ಈ ಮಾಹಿತಿ ತುಂಬಾಕ ನಿಮಗೆ ಗೂಗಲ್ ಡ್ರೈವ್ ಲಿಂಕ್ ಬೇಕಾಗ್ತದೆ, ಇಂಡಕ್ಷನ್ ಪೋರ್ಟಲ್ ಲಿಂಕ್ ಬೇಕಾಗ್ತದೆ. ಆ ಲಿಂಕ್ ಸಲುವಾಗಿ ಏನು ಮಾಡಬೇಕು, ಮೇಲ್ ID ತೆರಲೇಬೇಕು, ಮೈ ಡ್ರೈವ್ ಓಪನ್ ಮಾಡಲೇಬೇಕು. ಆಮೇಲೆ ಇಂಡಕ್ಷನ್ ಪೋರ್ಟಲ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಕಾಪಿ ಲಿಂಕ್ ಅನ್ಬೇಕು. ಈ ಕಾಪಿ ಲಿಂಕ್ ಅಂದಾಗ ನಿಮಗೆ ಈ ಒಂದು ಡ್ರೈವ್ ಲಿಂಕ್ ನಿಮಗೆ ಇಲ್ಲಿ ತುಂಬಲು ಸಿಗ್ತದೆ. ಓಕೆ, ಇದನ್ನು ಮಾಡಿ ನನಗೆ ಐ ಹ್ಯಾವ್ ಸಬ್ಮಿಟೆಡ್ ದಿ ಫಾರ್ಮ್ ಅಂತ ವಾಟ್ಸಪ್ನಲ್ಲಿ ನೀವು ಒಂದು ಲೈನ್ ಟೈಪ್ ಮಾಡಿ ಕಳಿಸಿ. ಧನ್ಯವಾದಗಳು.